ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್. ನಾನು ಇವತ್ತು ಮಾಡುತ್ತಿದ್ದೇನೆ ಒಂದು ಔಷಧಿ. ಅಂದರೆ ಯಾವ ದವಾಖಾನಿಗೆ ಹೋಗೋದತ್ತಲ್ಲ ಅಂಥ ಔಷಧಿ ಮಾಡುತ್ತೆ. ನೀವು ಮನೆಯಾಗ ಭೀ ಮಾಡ್ಕೋಬೋದು, ನಿಮಗೆ ಬೇಕಾದರೆ ಮನೆಯಾಗ ಭೀ ಮಾಡ್ಕೊಳ್ಳಿ. ಈಗ ಆ ಔಷಧಿಯ ಹೆಸರನ್ನು ಹೇಳೋಕ್ಕೆ ಬರಲ್ಲ, ನಾವು ಔಷಧಿ ಮಾಡೋದು ರೀತಿ ಹೇಳ್ಕೊಳ್ತೇನೆ. ನೀವು ಮನೆಯಾಗೆ ದಯವಿಟ್ಟು ಮಾಡಿ. ಮೊದಲು ನೀವು ಈ ಥರ ಒಂದು ತೆಂಗಿನ ಪೀಚ್ ತೊಗೋಬೇಕು. ನೋಡಿ, ಒಂದು ಸಿಂಪಲ್ ತೆಂಗಿನ ಪೀಚ್. ಈ ತೆಂಗಿನ ಪೀಚಿಗೆ ಉರಿ ಹಚ್ಚಿ ಬೂದಿ ಮಾಡ್ಕೋಬೇಕು. ಅಂದರೆ ಬೂದಿ ಮಾಡ್ಕೊಳ್ಳೋಕ್ಕೆ ಪೈಲೆ ಉರಿ ಹಚ್ತಿರ್ತಾರಲ್ಲ, ಆ ಉರಿ ಹಚ್ಚಿದಾಗ ಚೆನ್ನಾಗಿ ಅದಕ್ಕೆ ಏನು ಮಾಡಬೇಕು, ಉರಿ ಹಚ್ಚಿ ಬೂದಿ ಆಗ್ಬೇಕು. ಆದರೆ ಕಸ ಮತ್ತು ಪೇಪರ್ ಅದು ಇವು ಆ ಕಡ್ಡಿ ಕೊಡೋದು ಕಡ್ಡಿ ಹಚ್ಚಿರ್ತಾರೆ, ಆ ಕಡ್ಡಿ ಅದು ಏನೂ ಹಾಕಬಾರ್ದು. ಆ ಬೂದಿನಲ್ಲಿ ಅದು ಏನೂ ಹಾಕಬಾರ್ದು. ಅದು ಭೀ ಬರೀ ಅದು ಇದು ಮಾತ್ರ ಉರಿದು ಬೂದಿ ಆದಾಗ, ಆ ಬೂದಿ ಆದಮೇಲೆ ನೀವೇನು ಮಾಡ್ತೀರಿ, ಅದೊಂದು ಪೇಪರ್, ಅಂದರೆ ಒಂದು ಪೇಪರ್, ನ್ಯೂಸ್ ಪೇಪರ್ದಾಗ ತೊಗೊಂಡು ಏನು ಮಾಡ್ಕೊಂಡು 5 ನಿಮಿಷ ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಡ್ಬೇಕು. ಆರಿಬಿಟ್ಟಾದ್ಮೇಲೆ ಆ ಪುಡಿ ಏನಾಗುತ್ತದೆ ಅಂದ್ರೆ ಈ ಥರ ಪುಡಿ ಆಗ್ತದೆ. ಈ ಥರ ನೋಡಿ ಈ ಥರ ಪುಡಿ ಆಗ್ತದೆ. ಈ ಪುಡಿಗೆ ಏನು ಮಾಡ್ಬೇಕು ನೀವು, ಈ ಥರ ಪುಡಿ ಆದಮೇಲೆ ನೀವು ಏನು ಮಾಡ್ತೀರಿ, ಇದೇ ನ್ಯೂಸ್ ಪೇಪರ್ ಒಳಗೆ ಇದು ಉಪ್ಪಾಸೊಪ್ಪು. ನೋಡಿ, ಉಪ್ಪಾಸೊಪ್ಪು ನಿಮ್ಮ ಕಡೆಗೆ ಏನಂತಾರೆ ನಂಗೆ ಕೊಡಲ್ಲ, ಆದರೆ ನಮ್ಮ ಕಡೆ ಉಪ್ಪಾಸೊಪ್ಪು ಅಂತ. ಈ ಉಪ್ಪಾಸೊಪ್ಪು ಅರ್ಧ ಚಮಚ ಹಾಕ್ಕೋಬೇಕು. ಎಷ್ಟು ಚಮಚ? ಅರ್ಧ ಚಮಚ ಹಾಕ್ಕೋಬೇಕು. ಅರ್ಧ ಚಮಚ ಅಂದರೆ ನೋಡಿ, ಈ ಒಂದು ಚಮಚದಲ್ಲಿ ಇಷ್ಟು ಉಪ್ಪನ್ನು ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಲಿಸ್ಬಿಡ್ಬೇಕು. ಏನು ಉಪ್ಪು ಮತ್ತು ಈ ತೆಂಗಿನ ಪೀಸ್ ಇರ್ತದೆ ಎಲ್ಲ ಕಲಿಸಿ ಈ ಥರ ಆಗ್ತದೆ ನೋಡಿ. ಇದಕ್ಕೇನು ಮಾಡ್ತೀರಂದ್ರೆ ನೀವು, ಇದು ಒಂದು ಮುಂಜಾನೆ ಬರೇ ಹೊಟ್ಟಲ್ಲಿ ಒಂದು ಗ್ಲಾಸ್, ದೊಡ್ಡ ಗ್ಲಾಸ್, ಈ ಥರ ಒಂದು ಗ್ಲಾಸ್ ತೊಗೊಂಡು ಮಜ್ಜಿಗೆ ಮಾಡಿಕೊಂಡು, ತುಂಬ ಮಜ್ಜಿಗೆ ಮಾಡಿಕೊಂಡು ಕಲಿಸಿಕೊಂಡು, ಆಮೇಲೆ 3 ಟೈಮ್, ಅಂದರೆ ಮುಂಜಾನೆ ಬರೇ ಹೊಟ್ಟಲ್ಲಿ ತೊಗೋಬೇಕು, ಮಧ್ಯಾಹ್ನ ಊಟ ಮಾಡಿ ತೊಗೋಬೇಕು, ಸಂಜೆ 6 ಗಂಟೆಗೆ ಮಾತ್ರ ಇದೊಂದು ತೊಗೋಬೇಕು. ಒಂದು ಕಲಿಸ್ಬೇಕು. ನಾನು ಈಗ ಒಂದು ಮಜ್ಜಿಗೆ ತೊಗೊಂಡಿನ, ಒಂದು ಚಮಚ ತೊಗೊಂಡಿದ್ದೆ, ಆ ಚಮಚ ಮಜ್ಜಿಗೆಯಲ್ಲಿ ಹಾಕ್ಲತ್ತಿದ್ದೇನೆ. ಇದು ಮಾಡಿದ್ರಲ್ಲ ನಿಮ್ಮ ಪೂರಾ ಹೊಟ್ಟೆ ಸಾಪಿರ್ತದೆ ನೋಡಿ. ನೀವು ಬೇಕಾದ್ರೆ ಈಗ ನೋಡಿ, ಇದ್ರ ಒಳಗೆ ನೋಡಿ ನಾವು ಕುಡಿಲತ್ತಿದ್ದೇವೆ. ಆಹಾ, ಏನು ಸ್ವಾದ! ಈ ಥರ ಕುಡ್ದು ಖಲಾಸ್ ಮಾಡಬೇಕು. ಮುಂಜಾನೆ ಬರೇ ಹೊಟ್ಟಲ್ಲಿ, ಸಂಜೆಗೆ 6ಕ್ಕೆ, ಮಧ್ಯಾಹ್ನ 1ಕ್ಕೆ ಈ ಥರ ತೊಗೊಂಡಿರಲ್ಲ, ಹೊಟ್ಟೆ ಪೂರ ಸಾಪಾಗ್ತದೆ. ಅಂದರೆ ನಿಮ್ಗೆ ಯಾವ ರೋಗ ಹೊಟ್ಟೆಗೆ ನಡೆದಿದೆ, ಭಾಳ ಮಂದಿ ಲೂಸ್ ಮೋಷನ್ ಆಗಲ್ಲ, ಅದು ಆಗಲ್ಲ ಅಂತ, ಅದರ ಕಾಲ ಈ ಔಷಧಿಯನ್ನು ಮಾಡ್ಕೊಂಡು ಬಂದಿದ್ದೀನಿ. ನೀವು ಒಂದು ತೊಗೊಂಡ್ರೆ ಅಂದರೆ ಪೂರಾ ಕ್ಲಿಯರ್ ಆಗ್ತದೆ. ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು ದಯವಿಟ್ಟು. ಇದು ತೊಗೊಳ್ಳಿ ಆ್ಯಂಡ್ ಆರಾಮಾಗಿರ್ರಿ. ನಿಮ್ಮ ಫ್ಯಾಮ್ಲಿಗಳಿಗೆ ಭೀ ಹೇಳಬೇಕು, ಶೇರ್ ಮಾಡಬೇಕು. ಅಲ್ಲಿ ತನಕ ನೋಡ್ತಾ ಇರಿ ಪ್ರಜ್ವಲ್ ಚಾನಲ್. ನಮಸ್ತೆ.